Okay, good morning, guys. Welcome for this marketing class, marketing management, modern marketing management. Okay, hope you remembered in the previous class. I'm just giving you the glimpse, whatever we have discussed in the previous class, previous topic. That is functions of marketing management. What all the functions are there? Functions are very important for the marketing management. So in that functions, we will discuss about the planning, organizing, staffing, directing, and controlling. I'll give the glimpse idea in a few minutes. Planning, whatever we do, the marketing activities. Okay, before we start the activities, we need to plan properly what to produce, how to produce, for whom to produce. Okay, and who is my target customer. Okay, and how I can able to supply the products, how I can able to make the distribution channels to reach the customers. ಏನು ಉತ್ಪಾದನೆ ಮಾಡಬೇಕು, ಹೇಗೆ ನಾನು ಪ್ಯಾಕಿಂಗ್ ಮಾಡಬೇಕು, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಯಾವ ಮೋಡ್ಲಿಂದ ಮಾಡಬೇಕು. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂತಂದ್ರೆ ನಿಮ್ಗೆ ಏರ್ ವೇ ಬರ್ತದೆ, ಆಮೇಲೆ ರೋಡ್ ಬರ್ತದೆ, ಓಕೆ, ವಾಟರ್ ಬರ್ತದೆ, ವೇರಿಯಸ್ ವೇಸ್ ಆರ್ ಕಮಿಂಗ್. ಸೊ ಇನ್ ಜನರಲ್ ನಾನು ನಿಮ್ಗೆ ಹೇಳಿಕತ್ತೀನಿ, ಅದ್ರೊಳಗೆ ಮತ್ತೆ ಬೇರೆ ಬೇರೆ ಬರ್ತಾವು. ಸೊ ಅದನ್ನು ನಾವು ಕರೆಕ್ಟಾಗಿ ಪ್ಲಾನ್ ಮಾಡಬೇಕು. ಅಂದರೆ ಗ್ರಾಹಕರಿಗೆ ಮುಟ್ಟಿಸುವಾಗೆ ಹೆಂಗೆ ಮಾಡಬೇಕು, ನಾವು ಯಾವ ವಸ್ತುವನ್ನು ಉತ್ಪಾದನೆ ಮಾಡಬೇಕು, ಯಾರಿಗೆ ಯಾವ ವಸ್ತು ಬೇಕಾಗಿದೆ ಅದನ್ನು ಅನಾಲಿಸಿಸ್ ಮಾಡಿ, ಅಂದರೆ ದ ನೀಡ್ಸ್ ಅಂಡ್ ದ ವಾಂಟ್ಸ್ ಆಫ್ ದ ಕಸ್ಟಮರ್ಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ವಿ ನೀಡ್ ಟು ಮ್ಯಾನುಫ್ಯಾಕ್ಚರ್ ದ ಪ್ರಾಡಕ್ಟ್ಸ್. Okay, then similarly organizing how we need to reach to the customers. Organizing, I told you that how we can make the organize that to reach the customers from the manufacturing. We say there is a distribution channels. Okay, a distribution channel ಯಾವ ಥರ ಇರಬೇಕು, ಓಕೆ, ಇಂಟರ್ಮೀಡಿಯೇಟ್ಸ್ ಎಷ್ಟಿರಬೇಕು, ಪ್ರಾಫಿಟ್ ಏನಾಗ್ತದೆ, ಲಾಸ್ ಏನಾಗ್ತದೆ, ಅದನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿ ಅದನ್ನು ಕರೆಕ್ಟಾಗಿ ಆರ್ಗನೈಸ್ ಮಾಡಬೇಕು. ದೆನ್ ಆರ್ಗನೈಸ್ ಮಾಡಿದ ಮೇಲೆ ದೆನ್ ಸ್ಟಾಫಿಂಗ್ ಅಂತ ಹೇಳ್ತೀವಿ. ಸ್ಟಾಫಿಂಗ್ ಅಂತಂದ್ರೆ ನಾವು ಎಂಪ್ಲಾಯೀಸಿಗೆ ಅಲಾಟ್ ಮಾಡ್ತೀವಿ. ನಾ ಹೇಳಿದೆ ನಿಮಗೆ, ಮಾರ್ಕೆಟಿಂಗ್ ಅಂತಂದ್ರೆ ಇಟ್ಸ್ ಎ ವಾಸ್ಟ್, ಓಕೆ, ಬಹಳ ದೊಡ್ಡ ಪ್ರಮಾಣದ ಡಿಪಾರ್ಟ್ಮೆಂಟ್ ಇದು. ದೊಡ್ಡ ದೊಡ್ಡ ಬಿಸ್ನೆಸ್ ಇದ್ದವ್ರಿಗೆ ದೊಡ್ಡ ಡಿಪಾರ್ಟ್ಮೆಂಟ್, ಸಣ್ಣ ಬಿಸ್ನೆಸ್ ಇದ್ದವ್ರಿಗೆ ಅದೇನು ಅಷ್ಟು ಅಂತ ಪರಿ ದೊಡ್ಡದು ಅನ್ಸೋದಿಲ್ಲ. ಮಾರ್ಕೆಟಿಂಗ್ ಇಸ್ ನಾಟ್ ಅನ್ ಇಂಪಾರ್ಟೆಂಟ್ ಫಾರ್ ಅ ಸ್ಮಾಲ್ ಬಿಸ್ನೆಸ್, ಬಟ್ ಫಾರ್ ದ ಬಿಗ್ ಬಿಸ್ನೆಸ್ ಆರ್ ದ ಬಿಗ್ ಆಕ್ಟಿವಿಟೀಸ್, ಓಕೆ, ಅಲ್ಲಿ ಸ್ಟಾಫಿಂಗ್ ಅನ್ನೋದು ಭಾಳ ಬೇಕು. ಯಾಕಂದ್ರೆ ಇನ್ವೆಂಟ್ರಿ ಮ್ಯಾನೇಜ್ ಮಾಡಬೇಕು, ಸ್ಟಾಕ್ ಮ್ಯಾನೇಜ್ ಮಾಡಬೇಕು, ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಇರಬೇಕು, ಸೇಲ್ಸ್ ಇರಬೇಕು, ಮಾರ್ಕೆಟಿಂಗ್ ಇರಬೇಕು, ಪ್ರಮೋಷನ್ ಆಕ್ಟಿವಿಟೀಸ್ ಇರಬೇಕು. ಈ ಥರ ನಾವೇನು ಮಾಡ್ತೀವಿ, ಸ್ಟಾಫಿಂಗ್ ಮಾಡ್ತೀವಿ, ಅಂದ್ರೆ ಎಂಪ್ಲಾಯೀಸ್ಗೆ ಅಲಾಟ್ ಮಾಡ್ತೀವಿ. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಯಾರು ಎಲ್ಲಿ ಸೂಟ್ ಆಗ್ತಾರೆ ಅಂಥವ್ರಿಗೆ ಮಾತ್ರ ನಾವು ಅಲ್ಲಿ ಹಾಕಬೇಕು ಅಂತೇಳಿ. ಅಂದ್ರೇನು, choosing a right person for the right job is very much important. I told you, hope you remember, I given the example of Shashi Kumar and the Poonam. Okay, Poonam is talkative. Okay, so I can allocate the marketing department to promotion activity to Poonam, and Shashi Kumar, I'll allocate the inventory or maybe stock management or something back end job. Okay, front end and the back end ಅಂತ ಹೇಳ್ತೀವಿ. ಫ್ರಂಟ್ ಎಂಡ್ ಅಂತಂದ್ರೆ ಯಾರು ಗ್ರಾಹಕರಿಗೆ ಕನೆಕ್ಟಿವಿಟಿ ಇರ್ತಾರಲ್ಲ, ಕಸ್ಟಮರ್ಸ್ಗೆ ಯಾರು ಕನೆಕ್ಟಿವಿಟಿ ಇರ್ತಾರೆ, ಮಾತಾಡ್ತಾರ, ಅಂಥವ್ರಿಗೆ ನಾವು ಫ್ರಂಟ್ ಎಂಡ್ ಅಂತ ಹೇಳ್ತೀವಿ. ಯಾರು ಟಾಕೇಟಿವ್ ಇರ್ತಾರ, ಯಾರು ಮಿಂಗ್ಲಿಂಗ್ ವಿತ್ ದ ಪೀಪಲ್, ಓಕೆ, ಮೇಕಿಂಗ್ ಅ ನ್ಯೂ ಫ್ರೆಂಡ್ಸ್, ನ್ಯೂ ಕಸ್ಟಮರ್ಸ್, ಫೈಂಡಿಂಗ್ ಔಟ್ ನ್ಯೂ ಕಸ್ಟಮರ್ಸ್, ಇಂಥವ್ರಿಗೆ ನಾವು ಫ್ರಂಟ್ ಎಂಡ್ ಅಂತ ಹೇಳ್ತೀವಿ. ಬ್ಯಾಕ್ ಎಂಡ್ ಅಂತಂತಂದ್ರೆ ಅದ್ರ ರಿಲೇಟೆಡ್, ಯಾಕಂದ್ರೆ ಹಿಂದೆ ನಾವು ತಯಾರಿ ಮಾಡಿ ನಾವು ಕೊಟ್ಟ ಮೇಲೆ ನೀವು ಹೊರಗಡೆ ಹೋಗ್ತೀರಿ. ಸೊ ಅದಕ್ಕೆ ಏನಾಗ್ತದಲ್ಲ, ಬ್ಯಾಕ್ ಎಂಡ್ ಜಾಬ್ನು ಬೇಕು. ಅಂದ್ರೇನು, ಇನ್ವೆಂಟ್ರಿ ಅನಾಲಿಸಿಸ್ ಮಾಡೋದು, ಆಮೇಲೆ ಸರ್ವೆ ಮಾಡೋದು, ದೀಸ್ ಆಲ್ ಥಿಂಗ್ಸ್. ಸರ್ವೆ ಮಾಡಿದ್ದು ಅನಾಲಿಸಿಸ್ ಮಾಡೋದನ್ನು ಬಹಳ ಮುಖ್ಯ ಅಲ್ಲ. ಓಕೆ, ಅದಕ್ಕೆ ನಾವು ಹೇಳ್ತೀವಿ ಬ್ಯಾಕ್ ಎಂಡ್ ಜಾಬ್ ಅಂತ ಹೇಳ್ತೀವಿ. ಸೊ ಈ ತರ ನಾವು ಎಂಪ್ಲಾಯೀಸ್ಗಳಿಗೆ ಅಲೋಕೇಟ್ ಮಾಡ್ತೀವಿ. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಓಕೆ, ಇನ್ವೆಂಟ್ರಿ ಡಿಪಾರ್ಟ್ಮೆಂಟ್, ಆರ್ ಮೇ ಬಿ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಪ್ರಮೋಷನ್ ಡಿಪಾರ್ಟ್ಮೆಂಟ್, ಈ ತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್. ಯಾವಾಗ ಇದು ದೊಡ್ಡ ಆರ್ಗನೈಸೇಷನ್ ಇದ್ದಾಗ ಮಾತ್ರ ಈ ತರ ಒಂದು ಡಿಪಾರ್ಟ್ಮೆಂಟ್ಸ್ ಬರ್ತಾವೆ. ಈ ಡಿಪಾರ್ಟ್ಮೆಂಟಿಗೆ ನಾವು ಜನನ್ನ ನಾವು ಆರಿಸಿಕೊಂಡು ಹಾಕ್ತೀವಿ. ಅದಕ್ಕೆ ನಾವು ಹೇಳ್ತೀವಿ ಸ್ಟಾಫಿಂಗ್ ಅಂತ ಹೇಳ್ತೀವಿ. ದೆನ್ ಡೈರೆಕ್ಟಿಂಗ್ ಅಂತಂತಂದ್ರೇನ್ರಿ, ಬರೀ ನಾವು ಸ್ಟಾಫಿಗೆ ಅಲೋಕೇಟ್ ಮಾಡಿದೆ. ಈಗ ಪೂನಮ್ಗೆ ನಾನು ಮಾರ್ಕೆಟಿಂಗ್ ಅಲೋಕೇಟ್ ಮಾಡಿದೆ, ಶ್ರೀನಿವಾಸಿಗೆ ಶಶಿಧರ್ಗೆ ನಾನು ಬ್ಯಾಕ್ ಎಂಡ್ ಅಂದ್ರೆ ಇನ್ವೆಂಟ್ರಿ ಡಿಪಾರ್ಟ್ಮೆಂಟ್, ಸ್ಟಾಕ್ ಅಥವಾ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟಿಗೆ ಅಲೋಕೇಟ್ ಮಾಡಿದೆ ಅಂತ ತಿಳ್ಕೊಂಡು, ಅಷ್ಟು ಮಾಡಿದ್ಮೇಲೆ ಮುಗಿಯೋದಿಲ್ಲ. ನಾನು ಪೂನಮ್ಗೆ ನಾನು ಗೈಡ್ ಮಾಡಬೇಕು, ಟ್ರೈನ್ ಮಾಡಬೇಕು, ಹೇಗೆ ನೀನು ಕಸ್ಟಮರ್ಗೆ ಅಪ್ರೋಚ್ ಮಾಡಬೇಕು, ಹೌ ಯು ನೀಡ್ ಟು ಬಿ talk. Okay, how politely you need to talk, because marketing ಒಳಗ ನೀವು, you are not going as a Poonam, you are not going as a Vinayak or someone. ಓಕೆ, ಅಲ್ಲಿ ಏನು ನೀವು ವಿನಾಯಕ್ ಆಗಿ ಪೂನಮ್ ಆಗಿ ಹೋಗಿರೋದಿಲ್ಲ, ಅಲ್ಲಿ ಪರ್ಟಿಕ್ಯುಲರ್ ಕಂಪನಿ ರಿಪ್ರೆಸೆಂಟೇಟಿವ್ ಆಗಿ ಹೋಗಿರ್ತೀರಿ.
ಸೊ ನೀವು ಏನೇ ಒಂದು ತೊಂದರೆ ಮಾಡ್ರಿ, ಏನೇ ಒಂದು ನೀವು ಲಾಭದಾಯಕ ಮಾಡ್ರಿ, ಏನೇ ಒಂದು ಲುಕ್ಸಾನ್ ಮಾಡ್ರಿ, ಇಟ್ಸ್ ಕನೆಕ್ಟಿಂಗ್ ಟು ದಿ ಆರ್ಗನೈಸೇಷನ್, ಕಂಪನಿಗೆ ರಿಲೇಟೆಡ್ ಆಗ್ತದೆ, ನಿಮಗೆ ಪರ್ಸನಲಿ ರಿಲೇಟೆಡ್ ಆಗೋದಿಲ್ಲ. ಸೊ ಅದಕ್ಕೆ ನೀವೇನಾದ್ರೂ ಒಂದು ತಪ್ಪು ಮಾಡಿದ್ರೆ ಅದು ಕಂಪನಿಗೆ ಇಫೆಕ್ಟ್ ಆಗುವಂತ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ನಾವು ಕರೆಕ್ಟಾಗಿ ಗೈಡ್ ಮಾಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ನಿಮ್ಮ ಬಿಹೇವಿಯರ್ ಇರಬೇಕು, ಹೇಗೆ ನಿಮ್ಮ ಬಾಡಿ ಜೆಸ್ಚರ್ಸ್ ಇರಬೇಕು, ಇದನ್ನೆಲ್ಲ ನಾನು ಪೂನಮಿಗೆ ಗೈಡ್ ಮಾಡ್ತೀನಿ, ಅಂದ್ರೆ ಡೈರೆಕ್ಟಿಂಗ್ ಮಾಡ್ತೀನಿ. ಅದೇ ತರ ಶಶಿಧರ್ಗೆ ಏನ್ ಮಾಡ್ತೀನಿ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಆರ್ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಈಗ ನಾವು ಕಚ್ಚಾ ವಸ್ತುಗಳನ್ನ ಕೊಂಡುಕೊಳ್ಳುವುದು. ಕಚ್ಚಾ ವಸ್ತುವನ್ನ ಕೊಂಡುಕೊಳ್ಬೇಕಾದ್ರೆ ನಾನು ಅವನಿಗೆ ವೆಂಡರ್ಸ್ ಲಿಸ್ಟ್ ಕೊಡ್ತೀನಿ. ವೆಂಡರ್ಸ್ ಲಿಸ್ಟ್ ಕೊಟ್ಟು ಯಾರ ಕಡೆ ಏನ್ ಪ್ರೈಸ್ ಅದ, ಏನು ಕ್ವಾಲಿಟಿ ಅದ, ಎಷ್ಟು ದಿನ ಡೆಲಿವರಿ ಕೊಡ್ತಾರ, ಆಮೇಲೆ ಪೇಮೆಂಟ್ ಟರ್ಮ್ಸ್ ಕಂಡೀಷನ್ಸ್ ಹೆಂಗದ, ಇದನ್ನ ನಾನು ಕರೆಕ್ಟಾಗಿ ನಾನು ಅವನಿಗೆ ಶಶಿಧರ್ ಗೈಡ್ ಮಾಡಿದ್ನಪ್ಪ ಅಂತಂದ್ರೆ ಅವ ಅದ ವಸ್ತುಗಳನ್ನ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದ್ರೆ ನಾನು ಲಿಸ್ಟ್ ಕೊಟ್ಟೆ, ನನಗೇನೋ ಒಂದಿಷ್ಟು ಮಾಸ್ಕ್ ತಯಾರು ಮಾಡ್ಲಿಕ್ಕೆ ನನಗೆ ಒಂದಿಷ್ಟು ಮಟೀರಿಯಲ್ ಬೇಕು, ಮಟೀರಿಯಲ್ ಇಂಥವ್ ಕಡೆ ಅದ, ಬಡ ಸರ್ ನೀವೇ ಹೇಳಿರಿ ಪರ್ಚೇಸ್ ಮಾಡೀನ್ರಿ ಅಂದ್ರೆ ಅಲ್ಲದ್ರ ಅರ್ಥ. ನೀನು ಅನಾಲಿಸಿಸ್ ಮಾಡಬೇಕು, ಎಲ್ಲಿ ದುಡ್ಡು ಉಳಿಸ್ಲಿಕ್ಕೆ ಸಾಧ್ಯ ಅದ. ಓಕೆ, ನೀನು ಅವ್ರ ಜೊತೆ ನೆಗೋಷಿಯೇಟ್ ಮಾಡಬೇಕು. ಸರ್ ನಾ ಇಂತೆಷ್ಟು ಮಟೀರಿಯಲ್ ತಗೋತೀನಿ, ನಾವು ಎಷ್ಟು ಪ್ರೈಸ್ ಕೊಡ್ತೀರಿ, ಆಮೇಲೆ ಎಷ್ಟು ದಿನದಾಗ ಡೆಲಿವರಿ ಕೊಡ್ತೀರಿ, ಆಮೇಲೆ ಪೇಮೆಂಟ್ ಟರ್ಮ್ಸ್ ಹೆಂಗದ, ಅಕಸ್ಮಾತ್ ಏನಾರ ಡ್ಯಾಮೇಜ್ ಇತ್ತಪ್ಪ ಅಂದ್ರೆ ರಿಟರ್ನ್ ತಗೋತಿರೋ ಏನೋ, ದಿಸ್ ಆಲ್ ಥಿಂಗ್ಸ್ ವಿ ನೀಡ್ ಟು ಡಿಸ್ಕಸ್. ಆ ತರ ನಾನು ಗೈಡ್ ಮಾಡಿದಾಗ ಮಾತ್ರ ಆ ಮನುಷ್ಯ ಏನು ಅಲೋಕೇಟ್ ಮಾಡಿರ್ತೀವಲ್ಲ ಆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್, ಅದನ್ನ ಕರೆಕ್ಟ್ ಆಗಿ ನಿಯತ್ಲಿ, ಎಫೆಕ್ಟಿವ್ಲಿ, ಎಫಿಷಿಯೆಂಟ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಅದಕ್ಕೆ ಡೈರೆಕ್ಟಿಂಗ್ ಅಲ್ಲಿ ನಾವು ಆಸ್ ಅ ಮ್ಯಾನೇಜರ್ ಆರ್ ಮೇ ಬಿ ಆಸ್ ಅ ಕಂಪನಿ ಓನರ್ ಆರ್ ಹೂಎವರ್ ಇಟ್ ಮೇ ಬಿ ದ ಸೀನಿಯರ್ ಸೂಪರ್ವಿಷನ್, okay, they need to guide for the subordinates how you need to work and how you need to do that activities. This is very much important guys. Okay, ಬರೇ ನಾವು ಅಲೋಕೇಟ್ ಮಾಡಿಬಿಟ್ರೆ ಅಲ್ಲ, ಈಗ ಅದನ್ನ ಕರೆಕ್ಟ್ ಆಗಿ ನಾವು ಮ್ಯಾನೇಜ್ ಮಾಡ್ಬೇಕು. ಯಾಕಂದ್ರೆ ಏನಾದ್ರೂ ತೊಂದರೆ ಆಯ್ತಪ್ಪ ಅಂದ್ರೆ ಅಲ್ಟಿಮೇಟ್ಲಿ ಕಂಪನಿಗೆ ಬರ್ತದ. ನಾ ಅದನ್ನೇ ಹೇಳಿದೆ ನಿಮಗೆ. ಈಗ ಪೂನಮ್ಗೆ ಹೇಳಿದೆ, ನಾನು ಪೂನಮ್ಗೆ ಹೋಗಿ ನೀನು ಇದನ್ನ ಮಾರ್ಕೆಟಿಂಗ್ ಮಾಡಪ್ಪ, ನೀನು ಸೇಲ್ಸ್ ಮಾಡು ಅಂತ ಹೇಳಿದೆ. ಓಕೆ, ಸೊ ಅಲ್ಲಿ ಹೋಗಿ ಆ ಕಡೆ ಮಾತಾಡಿದ್ರಪ್ಪ ಅಂದ್ರೆ ಏನಾಗ್ತದೆ, ಬೇಡ ಏನೋ ಒಂದು ಸನ್ನಿವೇಶದಾಗ, okay, if you talk unwanted or maybe if you talk harshly, then definitely it will be impacting for the organization, not for you. So that's the reason always we need to talk politely with the customers or maybe with the vendors also. This is very much important guys. Then we are talking about the controlling. Okay, after that how we need to control is also an important. Okay, ಯಾವುದೋ ಸೇಲ್ಸ್ ಆಗಲಿ, ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಆಗಲಿ, ಯಾವುದೇ ಆಗಲಿ, ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಕೂಡ ಬಹಳ ಮಹತ್ವವಾದದ್ದು. ರೈಟ್, ಸೊ ದಿಸ್ ಇಸ್ ಆಲ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ದರ್ ಇಸ್ ಅ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಓಕೆ, ಇದನ್ನೆಲ್ಲ ನಾವು ಡಿಸ್ಕಷನ್ ಮಾಡಿದೀವಿ. ಓಕೆ, ನಾವು ಐ ಆಮ್ ಟಾಕಿಂಗ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್. ಓಕೆ, ಸೊ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ಅಲ್ಲಿ ಕೂಡ ಒಂದಿಷ್ಟು ಅಂಶಗಳು ಅದಾವು, ಒಂದಿಷ್ಟು ಪಾಯಿಂಟ್ಸ್ಗಳು ಅದಾವು, ಅದನ್ನ ನಾವು ನೋಟ್ ಔಟ್ ಮಾಡ್ಕೋಬೇಕಾಗ್ತದೆ, ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತದೆ. ಏನೇನು ಅದ ರೀ? Analyzing the market opportunities. Okay, we need to analyze what are the, you know that, hope you have remember that we have discussed about the SWOT analysis. SWOT analysis ಅಲ್ಲಿ O ಅಂತ ಬಂದಿರೋದು ಅಪಾರ್ಚುನಿಟೀಸ್. ದಟ್ ಇಸ್ ಅ ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಸೊ ಅಪಾರ್ಚುನಿಟೀಸ್ ಎಲ್ಲೆಲ್ಲಿ ಅವಕಾಶಗಳು ಅದಾವು. ಓಕೆ, ಯಾವುದೇ ಒಂದು ನಾವು ಒಂದು ವಸ್ತು ಮಾರಬೇಕಾದ್ರೆ ಅಲ್ಲಿ ಯಾವ ಮಾರ್ಕೆಟಿಗೆ ನಾವು ಮಾರಬಹುದು, ಬೇಡ ಯಾವ ಕಸ್ಟಮರ್ಸ್ಗೆ ನಾವು ಹಿಡಿಬಹುದು ಅನ್ನೋದು ಅಪಾರ್ಚುನಿಟೀಸ್ ಇರ್ತದೆ. ಸೊ ಅದನ್ನ ಅನಾಲಿಸಿಸ್ ಮಾಡಬೇಕು. ಅದಕ್ಕೆ ನಾವು ಇಂಗ್ಲಿಷ್ ಒಳಗೆ ಹೇಳ್ತೀವಿ, ದರ್ ಇಸ್ ಅ ಸೀಕ್ ದ ಅಪಾರ್ಚುನಿಟೀಸ್ ಅಂಡ್ ಸೀಸ್ ದ ಅಪಾರ್ಚುನಿಟೀಸ್ ಅಂತೇಳಿ. SWK ಅಂಡ್ SWZ. ಓಕೆ, ಸೀಕ್ ಅಂಡ್ ಸೀಸ್. ಸೀಕ್ ಅಂತಂದ್ರೇನು, ಹುಡುಕೋದಕ್ಕೆ ನಾವು ಸೀಕ್ ಅಂತ ಹೇಳ್ತೀವಿ. ದೆನ್ ಸೀಸ್ ಅಂತ ಎದಕ್ಕೆ ಹೇಳ್ತೀವಿ ಅಂತಂದ್ರೆ, ಆ ಹುಡುಕಿರುವಂತದ್ದು ನಾವು ಕ್ಲೋಸ್ ಮಾಡುವಂತದ್ದು. ಅಂದ್ರೆ ಕ್ಲೋಸ್ ಮಾಡುವಂತದ್ದು ಅಂದ್ರೆ ಮುಚ್ಚುವಂತದ್ದಲ್ಲ. ಅದರ ಅರ್ಥ ಯಾವುದೇ ಒಂದು, ಈಗ ಫಾರ್ ಎಕ್ಸಾಂಪಲ್ ನಾನು ಮಾಸ್ಕ್ ತಯಾರು ಮಾಡ್ತಿರ್ತೀನಿ, ಬೇಡ ಯಾವುದೋ ಒಂದು ವಸ್ತುಗಳನ್ನ ತಯಾರು ಮಾಡ್ತಿರ್ತೀನಿ, ನನಗೆ ಯಾರು ಕಸ್ಟಮರ್ಸ್ ಅನ್ನೋದು ಗೊತ್ತಾಗ್ತದ, ಆ ಕಸ್ಟಮರ್ಸ್ ಹೋಗಿ ಆ ಕಂಪ್ಲೀಟ್ ಡೀಲ್ ಅನ್ನ ಕ್ಲೋಸ್ ಮಾಡೋದಕ್ಕೆ ನಾವೇನ್ ಹೇಳ್ತೀವಿ, ದಟ್ ಇಸ್ ಸೀಸ್ ದ ಅಪಾರ್ಚುನಿಟೀಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅನಲೈಸ್ ದ ಮಾರ್ಕೆಟ್ ಅಪಾರ್ಚುನಿಟೀಸ್ and we need to close that. That's important. Then determination of the target market. Okay, determination of the target market ಅಂತಂದ್ರೆ, ಟಾರ್ಗೆಟ್ ಮಾರ್ಕೆಟ್ ನಾನು ಹೇಳಿದೆ ನಿಮ್ಗೆ ಲಾಸ್ಟ್ ಟೈಮ್, ಜೀನ್ಸ್ ಪ್ಯಾಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತೀವಿ. ಆ ಜೀನ್ಸ್ ಪ್ಯಾಂಟಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಅದ. ಆಮೇಲೆ ಎಲ್ಲ ಒಂದು ಲೆವೆಲ್ ಜನನು ಉಡುಪನ್ನು ಉಪಯೋಗಿಸ್ತಾರೆ. ಈಗ ಕಿಡ್ಸ್ ಇಟ್ಕೋರಿ, ಇನ್ಫೆಂಟ್ ಸ್ಟೇಜ್ ಇಟ್ಕೋರಿ, ಕಿಡ್ಸ್ ಇಟ್ಕೋರಿ,
ಆಮೇಲೆ ಟೀನೇಜ್ ಹಿಡ್ಕೋರಿ, ಮಿಡ್ ಏಜ್ ಹಿಡ್ಕೋರಿ, ಓಲ್ಡ್ ಏಜ್ ಹಿಡ್ಕೋರಿ, ಎಲ್ಲರೂ ಜೀನ್ಸ್ ಪ್ಯಾಂಟ್ ಹಾಕೋತಾರೆ. ಬಟ್ ಯಾರು ಜಾಸ್ತಿ ಬಳಕೆ ಮಾಡ್ತಾರ ಅಂಥವ್ರನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಇದರ ಅರ್ಥ ಉಳ್ಕಿದವ್ರಿಗೆ ನಾವು ಉತ್ಪಾದನೆ ಮಾಡೋದಿಲ್ಲ ಅಂತಲ್ಲ, ಎಲ್ಲರಿಗೂ ಉತ್ಪಾದನೆ ಮಾಡ್ತೀವಿ. ಎಲ್ಲಿ ಜಾಸ್ತಿ ಸೇಲ್ ಆಗ್ತದಲ್ಲ ಅಂತ ವಸ್ತುಗಳನ್ನ ನಾವು ಜಾಸ್ತಿ ಉತ್ಪಾದನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ದಟ್ ಇಸ್ ವಾಟ್ ಈಗ ನಾನು ಜಸ್ಟ್ ಗ್ಲಿಮ್ಸ್ ಕೊಡ್ಲಿಕ್ಕೆ ಪಾಯಿಂಟ್ಸ್ ಹೋದ್ಮೇಲೆ ನೋಡೋಣ. Then planning and decision making, how we need to plan and how we can able to take the decision for the making, or maybe we can able to sell the customers to the product. That's a product. Then creation of the customer, this is very much important. Always we need to create the new customers. Okay, nammalli retention of the customers as well as the finding out the new customers is very much important. ಇದೇನು ರಿಟೆನ್ಷನ್ ಅಂತಂದ್ರೆ ಏನ್ರಿ, ನಮ್ಮಲ್ಲಿ ಇರುವಂತ ಗ್ರಾಹಕಗಳನ್ನ ನಾವು ಕೈಕೊಂಡು ಹೋಗ್ಬೇಕು, ಅಂತವ್ರನ್ನ ಬಿಡ್ಲಿಕ್ಕೆ ಆಗುದಿಲ್ಲ. ಓಕೆ, ನೀವ್ ಒಂದ್ಸಲ ನನ್ನ ಕಡೆ ಬಂದು ನನ್ನ ಕಡೆ ಒಂದು ವಸ್ತು ತಗೊಂಡಿ ಅಂತಂತಂದ್ರೆ ಮುಗೀತು ನಂದು ನಿಂದು ರಿಲೇಷನ್ ಅಂತಲ್ಲ. ನಾನು ನಿನಗೆ ಕರೆಕ್ಟಾಗಿ ಸರ್ವಿಸ್ ಕೊಟ್ಟಪ್ಪ ಅಂತ ಗೋರಿ ನಂದು ನಿಂದು ಒಂದು ರಿಲೇಷನ್ ಖಾಯಂ ಇರ್ತದೆ. ಈಗ ಅದಕ್ಕಂದೆಲ್ಲ ಹೇಳಿದ್ನಲ್ಲ ನಿಮ್ಗೆ, ಯಾವುದೇ ಒಂದು ವಸ್ತು ತಗೊಳಕ್ ಹೋದಪ್ಪ ಅಂತಂದ್ರ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾರಲ್ಲಿ. ನಮ್ ಕಾಂಟ್ಯಾಕ್ಟ್ ನಂಬರ್ ಯಾಕೆ ಕೇಳ್ತಾರೆ ಅಂತಂತಂದ್ರ, ಸೊ ಏನಾದ್ರೂ ಒಂದು ಹೊಸದಾಗಿ ಸೇಲ್ ಬಂತು, ಏನಾದ್ರೂ ಒಂದು ಸ್ಟಾಕ್ ಕ್ಲಿಯರೆನ್ಸ್ ಬಂತು, ಏನಾದ್ರೂ ಒಂದು ಆಫರ್ ಬಂತಪ್ಪ ಅಂದ್ರೆ ನಾವು ಅವ್ರಿಗೆ ಮೆಸೇಜ್ ಮಾಡ್ತೀವಿ. ಅಂದ್ರೇನು, ನಮ್ದು ಅವ್ರದ್ದು ಒಂದು ಸಂಬಂಧ ಇಟ್ಕೋತೀವಿ. ನಾವಲ್ಲಿ ಏನು ಕೇಳೋದಿಲ್ಲ, ಹೌ ಆರ್ ಯು ಸರ್, ಹೆಂಗಿದಿರಿ, ಆರಾಮದಿರಿ ಅಂತ ಇವೆಲ್ಲ ಕೇಳೋದಿಲ್ಲ. ಓನ್ಲಿ ರಿಲೇಟೆಡ್ ಟು ದ ಬಿಸ್ನೆಸ್ ವಿ ಯೂಸ್ ಟು ಟಾಕ್. That means we need to maintain the existing customers. Apart from that, we always find out the new customers. This is very much important. Okay, ಯಾಕಂದ್ರೆ ಹಳಿ ಕಸ್ಟಮರು ಬೇಕು, ಅದ್ರ ಜೊತೆಯಾಗಿ ಹೊಸ ಕಸ್ಟಮರು ಬೇಕು. ಎಷ್ಟು ಹೊಸ ಕಸ್ಟಮರ್ಸ್ಗೆ ಹುಡುಕ್ತಿರಲ್ಲ ಅಷ್ಟು ನಿಮ್ಮ ಒಳ್ಳೆ ಬಿಸ್ನೆಸ್ ಆಗ್ತದೆ. ಅದೇ ರೀತಿಯಾಗಿ ನಿಮ್ಮ ಇದ್ದಿರುವಂತ ಹಳೆ ಕಸ್ಟಮರ್ಸ್ ಕೂಡ ನೀವು ಮೇಂಟೈನ್ ಮಾಡಲೇಬೇಕು. ಓಕೆ, ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧ ಇಟ್ಕೊಳ್ಳೇಬೇಕು. ಓಕೆ, ಕಂಪನಿ ಥ್ರೂ ಹೇಳಾಕತ್ತೀನಿ ನಾನು, ನೀವು ಪರ್ಸನಲಿ ಅಂತಲ್ಲ, ಪರ್ಸನಲಿ ಯಾರಿಗೆ ರಿಲೇಷನ್ ಇಟ್ಕೊಳ್ಳೋದು ಬೇಕಾಗಿಲ್ಲ. ಬಟ್ ಏನಿದೆ, ಕಂಪನಿಯಿಂದ ನಾವು ಒಂದು ಮೆಸೇಜ್ ಕಳಿಸ್ತೀವಿ, ಓಕೆ, ಗ್ರೀಟಿಂಗ್ಸ್ ಕಳಿಸ್ತೀವಿ, ಓಕೆ, ಏನೋ ವಿಶೇಷ ಕಳಿಸ್ತೀವಿ. ಇದು ಒಂದು ಕನೆಕ್ಟಿವಿಟಿ ಇಟ್ಕೊಂಡಂಗ, ಅಂದ್ರೆ ಏನೋ ಆ ಒಂದು ಸಂಬಂಧ ಇಟ್ಕೊಂಡಂಗ ಕಂಪನಿ ಮತ್ತು ಕಸ್ಟಮರ್ಸ್ ಮಧ್ಯದಲ್ಲಿ. ಓಕೆ, ದೆನ್ ಹೆಲ್ಪ್ಸ್ ಇನ್ ದ ಇನ್ಕ್ರೀಸಿಂಗ್ ದ ಪ್ರಾಫಿಟ್. ಓಕೆ, ನಮ್ಮ ಪ್ರಾಫಿಟ್ ಅನ್ನ, ಆದಾಯವನ್ನು ಹೇಗೆ ಹೆಚ್ಚಿಸಬೇಕು. ಓಕೆ, ಹೌ ವಿ ಕ್ಯಾನ್ ಏಬಲ್ ಟು ಇನ್ಕ್ರೀಸ್ ಅವರ್ ಪ್ರಾಫಿಟ್. Okay, we increase in the profit means if you increase the customer, then definitely you can able to increase the profit. Okay, sometimes we can earn very less profit in each and every product, but no problem. You know that Parle-G is there. Parle-G, the margin for the Parle-G biscuit, you know that Parle-G biscuit is hardly 5 rupees biscuit. ಆ 5 ರೂಪಾಯಿ ಬಿಸ್ಕೆಟ್ ಅಲ್ಲಿ ವಿಚಾರ ಮಾಡ್ರಿ, ಆ ಬಿಸ್ಕೆಟ್ ಎಷ್ಟು ಒಂದು 10-12 ಬಿಸ್ಕೆಟ್ ಪೀಸಸ್ ಬರ್ತಾವು, ಸ್ಲೈಸಸ್ ಬರ್ತಾವು. ಅದ್ರ ಜೊತೆಯಾಗಿ ಪ್ಯಾಕಿಂಗ್ ಇರ್ತದ, ಬ್ರಾಂಡಿಂಗ್ ಇರ್ತದ, ಮಾರ್ಕೆಟಿಂಗ್ ಇರ್ತದ, ಅಡ್ವರ್ಟೈಸ್ಮೆಂಟ್ ಇರ್ತೈತಿ, ಆಮೇಲೆ ಡಿಸ್ಟ್ರಿಬ್ಯೂಷನ್ ಚಾನಲ್ ಇರ್ತೈತಿ. ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂತಂದ್ರೆ ಉತ್ಪಾದನೆ ಘಟಕ ಹಿಡ್ಕೊಂಡು ಗ್ರಾಹಕರವರೆಗೂ ಮಧ್ಯದಲ್ಲಿ ಏನ್ ಬರ್ತದಲ್ಲ ಅದಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂತ ಹೇಳ್ತೀವಿ. ಓಕೆ, ಈ ಡೈರೆಕ್ಟ್ ಆ ವಸ್ತು ನಮ್ಮಲ್ಲೇ ಬರುದಿಲ್ಲ, ಅಂದ್ರೆ ಗ್ರಾಹಕರಿಗೆ ಬರುದಿಲ್ಲ. ಅದು ಏನಾಗ್ತದ, ಹೋಲ್ಸೇಲರ್ ಹೋಗ್ತದ, ಡಿಸ್ಟ್ರಿಬ್ಯೂಟರ್ಸ್ ಹೋಗ್ತದ, ಓಕೆ, ದೆನ್ ರಿಟೈಲರ್ಸ್ಗೆ ಹೋಗ್ತದ, ದೆನ್ ಕಸ್ಟಮರ್ಸ್ಗೆ ಬರ್ತದೆ. ಈ ತರ ಮಧ್ಯದಲ್ಲಿ ಬೇರೆ ಬೇರೆ ಹಂತಗಳು ಇರ್ತಾವ, ಅವ್ರಿಗೆ ಎಲ್ಲಾರ್ಗಿ ಮುಟ್ಟಿ. ಆಮೇಲೆ ಯಾವುದೇ ಮನುಷ್ಯ ಆಗ್ಲಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಪ್ರಾಫಿಟ್ ಇಲ್ಲಾರ್ದೆ ಯಾರು ಮಾಡಂಗಿಲ್ಲ. ಓಕೆ, ಮಾರ್ಜಿನ್ ಇಲ್ಲಾರ್ದೆ ಯಾರು ಮಾಡಂಗಿಲ್ಲ. ಸೊ ಎಲ್ಲಾರ್ಗಿ ಮಾರ್ಜಿನ್ ತಲುಪಿ ಗ್ರಾಹಕರಿಗೆ ಫೈನಲ್ ಪ್ರೈಸ್ ಇಸ್ 5 rupees. ಜಸ್ಟ್ ಇಮ್ಯಾಜಿನ್ ವಾಟ್ ಇಸ್ ಅ ಪ್ರೊಡಕ್ಷನ್ ಕಾಸ್ಟ್. ದೆನ್ ಆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟದ, ಆಮೇಲೆ ಫೈನಲ್ MRP ಎಷ್ಟದ. MRP is what? Can anyone tell? MRP ಅಂದ್ರೆ ಏನ್ರಿ? ಮ್ಯಾಕ್ಸಿಮಮ್ ಪ್ರೈಸ್ ರಿಟೇಲ್. ಎಸ್, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಹೇಳ್ತೀವಿ. ಅಂದ್ರೇನು ಹೆಚ್ಚಿಗೆ, ಅಂದ್ರೇನು ಎಷ್ಟು ಹೆಚ್ಚಾಗುತ್ತೆ ಅಷ್ಟು ನಾವು ಬೆಲೆ ಮಾರ್ಲಿಕ್ಕೆ, ಅಂದ್ರೇನು ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ 5 ರೂಪಾಯಿ. ಇದಕ್ಕಿಂತ ನೀವು ಹೆಚ್ಚಿಗೆ ನೀವು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಏನೋ ಎಲ್ಲೋ ಒಂದಿಷ್ಟು ಕಡೆ ಏನದ ಅಂತಂದ್ರೆ ಎಲ್ಲಿ ಸಿಗಂಗಿಲ್ಲ, ಅಲ್ಲಿ 5 ರೂಪಾಯಿ 6 ರೂಪಾಯಿ ಮಾರ್ತಾರೆ. ಓಕೆ, 5.5 ರೂಪಾಯಿ ಮಾರ್ತಾರೆ ಅಷ್ಟೇ. ಓಕೆ, ಬಟ್ ಮ್ಯಾಕ್ಸಿಮಮ್ ಏನದಲ್ಲ 5 ರೂಪಾಯಿ ಮಾತ್ರನೇ ಮಾರಬೇಕು. ಸೊ ವಿಚಾರ ಮಾಡ್ರಿ, ನೀವು 5 ರೂಪಾಯಿ ಮಾರ್ಬೇಕಾದ್ರೆ ಉತ್ಪಾದನೆ ಘಟಕ, ಉತ್ಪಾದನೆ ಕಾಸ್ಟ್ ಎಷ್ಟಿರ್ಬೋದು, ಮಧ್ಯದಲ್ಲಿ ಎಷ್ಟೋ ಜನ ಬರ್ತಾರೆ ಅದನ್ನ ಸರಬರಾಜು ಮಾಡ್ಲಿಕ್ಕೆ. ಓಕೆ, ಎಲ್ಲರಿಗೂ ಒಂದು ಆದಾಯ ಹೋಗ್ಲೇಬೇಕಲ್ಲ. ಈಗ ನನ್ನ ಪ್ರಾಡಕ್ಟ್ ನಿಂಗೆ ಸೇಲ್ ಮಾಡುವಂತೆ ನಾನು ಹೇಳ್ತೀನಿ, ಲತಾಗ್ ಹೇಳ್ತೀನಿ, ಲತಾಗ್ ಇದ್ರಲ್ಲಿಂದ ಮಾರ್ಜಿನ್ ಇಲ್ಲ ಅಂದ್ರೆ ಆಕೆ ಸೇಲ್ ಮಾಡೋದಿಲ್ಲ. ಸೊ ವಿಚಾರ ಮಾಡ್ರಿ, ಎಲ್ಲರಿಗೂ ಎಷ್ಟು 25 ಪೈಸೆ 50 ಪೈಸೆ ಅಷ್ಟೇ ಇರ್ತದೆ. ಸೊ 25 ಪೈಸೆ 50 ಪೈಸೆ ಅಷ್ಟೇ ಅಂತಂದ್ರೆ ಅದ್ರೊಳಗೆ ಎಷ್ಟು ಮಾರ್ಜಿನ್ ಅದ ರೀ? ಬಹಳ ಕಡಿಮೆ ಮಾರ್ಜಿನ್ ಅದ. ಹಂಗಂತ ತಿಳ್ಕೊಂಡು ನಾವು ಸೇಲ್ ಮಾಡೋದು ಬಿಟ್ಟಪ್ಪ ಅಂದ್ರೆ ನನಗಿಲ್ಲ. ಯಾಕಂದ್ರೆ ನೀವು ಬ್ರಿಟಾನಿಯಾ ಅಥವಾ ಯಾವುದೋ ಒಂದು ಕಂಪನಿ ನೀವು ಬಿಸ್ಕೆಟ್ ಮಾರ್ಬೇಕಾದ್ರ
ನೆಸ್ಲೆ ಬಿಸ್ಕಿಟ್ ಆಗಲಿ, ಬ್ರಿಟಾನಿಯಾ ಬಿಸ್ಕಿಟ್ ಆಗಲಿ, ಇದು ಮಾರೋದಕ್ಕಿಂತ ನೀವು ಪಾರ್ಲೆ ಮಾರಿದ್ರಪ್ಪ ಅಂತ ತಿಳ್ಕೊರಿ, ಹೆಚ್ಚಿನ ಕ್ವಾಂಟಿಟಿ ಮಾರ್ತೀರಿ. ಆಮೇಲೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ, ಪ್ರಮೋಷನ್ ಆಕ್ಟಿವಿಟೀಸ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಸೇಲ್ ಆಗ್ತದೆ. ಈಗ ನೋಡ್ರಿ, ನೀವು ಯಾವುದೇ ಒಬ್ರು ದವಾಖಾನಿಗೆ ಹೋಗ್ಬೇಕಾದ್ರೆ ನೀವು ಎಂತಾದ್ರೆ ನೀವು ಬಿಸ್ಕಿಟ್ ತಗೋರಿ, ನೀವು ಬೋರ್ಬನ್ ತಗೋರಿ, ಯಾವುದೋ ಒಂದು ಚಲೋ ಚಲೋ ಬಿಸ್ಕಿಟ್ ತಗೊಂಡ್ರು ಕೂಡ ಅದ್ರ ಜೊತೆ ನಾವು ಪಾರ್ಲೆ ಬಿಸ್ಕಿಟ್ ಆಡ್ ಮಾಡೇ ಮಾಡ್ತೀವಿ. ಯಾಕ? ಬಿಕಾಸ್ ವಿ ಸೇ ದಟ್ ಇಸ್ ಅ glucose biscuit. Okay, Parle G is a glucose biscuit, so that's the reason, you know, that to compete this Parle biscuit, Britannia has been started the Tiger biscuit. Okay, Tiger glucose biscuit ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ನಿಮ್ಗೆ ಗೊತ್ತಿರ್ಬೋದು, ಆ ಪಾರ್ಲೆ ಬಿಸ್ಕಿಟ್ ಅದಷ್ಟೇ ಕಾಸ್ಟ್ ಅದನ್ನು ಇತ್ತು, 5 ರೂಪಾಯಿ ಇತ್ತು. ಬಟ್ ಬ್ರಿಟಾನಿಯಾ ಟೈಗರ್ ಬಿಸ್ಕೆಟ್ ಏನದಲ್ಲ, ಇದು ಪಾರ್ಲೆದಷ್ಟು ಜಾಸ್ತಿ ಓಡ್ಲಿಲ್ಲ. ಯಾಕಂದ್ರೆ ಪಾರ್ಲೆ ಹೆಂಗದ ಅಂತಂದ್ರೆ ಮಂದಿ ತಲೆ ಒಳಗೆ ಕುಂತು ಬಿಟ್ಟದ ಅದು, ಏನು, ದಿಸ್ ಇಸ್ ಅ ಗ್ಲುಕೋಸ್ ಬಿಸ್ಕಿಟ್, ಇದು ಒಳ್ಳೆ ಬಿಸ್ಕಿಟ್ ಅಂತ ಹೇಳಿ, ರೈಟ್? ಸೊ ಅದಕ್ಕೆ ಅದನ್ನ ಹೇಗೆ ಪ್ರಾಫಿಟ್ ಮಾಡೋದು, ಈಗ ನಿಮ್ಗೆ ಜನ ಗೊತ್ತದ, ಜನ ಹೆಂಗ ಅಂತಂದ್ರೆ ಅದನ್ನ ಬೇರೆ ಬೇರೆಯಾಗಿ ಯೂಸ್ ಮಾಡ್ತಾರೆ. ಈಗ ಪಾರ್ಲೆ ಬಿಸ್ಕಿಟ್ ಗ್ಲುಕೋಸ್ ಬಿಸ್ಕಿಟ್ ಅಂತಾನು ಹೇಳ್ತಾರ. ಇನ್ನೊಂದು ನಾರ್ಮಲಿ ಲೂಸ್ ಮೋಷನ್ ಅವ್ರು ಡಿಸೆಂಟ್ರಿ ಸ್ಟಾರ್ಟ್ ಆಗಿದ್ದಪ್ಪ ಅಂದ್ರೆ ನಾರ್ಮಲಿ ಪಾರ್ಲೆ ಬಿಸ್ಕಿಟ್ ತಿಂದ್ರೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಹೌ. So what I'm saying, ultimately that product is moving very fastly. That means the bulk we can able to sell it out. ಸೊ ಹೇಗೆ ನಾವು ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದು ನಾವು ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ವಸ್ತು ಒಂದು ಒಳ್ಳೆ ಬ್ರ್ಯಾಂಡ್ ಕುಂತಿತ್ತು ಜನದ ತಲೆಯಲ್ಲಿ ಅಂತಂದ್ರೆ ಆಟೋಮೆಟಿಕ್ಲಿ ಆ ಬಿಸ್ಕೆಟ್ ಅನ್ನ ಮೂವ್ ಮಾಡ್ಲಿಕ್ಕೆ ನಾವು ಸಾಧ್ಯತೆ ಐತಿ. Then improving in the quality of the life. Yes, definitely we have to improve in the quality of the products. ಓಕೆ, ಯಾವಾಗ್ಲೂ ನಾವು ಮಾರ್ಕೆಟ್ ಅಲ್ಲಿ ಜಾಸ್ತಿ ದಿನ ಇರಬೇಕು ಅಂತ ಬಯಸಿದ್ರೆ ದಯವಿಟ್ಟು ನಿಮ್ಮ ಬದಲಾವಣೆಯನ್ನು ಬಹಳ ಮುಖ್ಯ ಅದ. ಚೇಂಜ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆಮೇಲೆ ಒಂದು ಒಳ್ಳೆ ಕ್ವಾಲಿಟಿ, ಯಾಕಂದ್ರೆ ಜನ ಈಗಿನ ಜನ ಹೆಂಗದ ಅಂತಂದ್ರೆ ನೋಬಡಿ ಈಸ್ ಕಾನ್ಸಂಟ್ರೇಟಿಂಗ್ ಫಾರ್ ದ ಪ್ರೈಸ್. ಓಕೆ, ನೋಬಡಿ ಈಸ್ ಕಾನ್ಸಂಟ್ರೇಟಿಂಗ್ ಫಾರ್ ದ ವ್ಯಾಲ್ಯೂ. Almost people are concentrating for the quality. If you give the good quality, then definitely they will give whatever you ask the price. So definitely, so that's the reason we always look for the quality, how best we can able to give it to our customers. This is very much important, guys. Then employment opportunities. Yes, in the importance of the marketing, okay, employment opportunities are more. Okay, there is a more employment opportunities if you go for any marketing. For example, you know that in the Patil Planet we can see that ಯಾವುದು ರಿಲಯನ್ಸ್ ಇದು ಯಾವುದು ಫ್ರೆಶ್, ರಿಲಯನ್ಸ್ ಫ್ರೆಶ್ ಅಂತೇಳಿ ಗ್ರಾಸರಿ ಮಾರ್ಕೆಟ್ ಅದ. ಸೊ ಅಲ್ಲಿ ನೋಡ್ರಿ FMCG ಪ್ರಾಡಕ್ಟ್ಸ್ ಜಾಸ್ತಿ ಇರ್ತದೆ. ಸೊ ಅದು ನೋಡ್ರಿ, ಈಗ ಪಾಟೀಲ್ ಪ್ಲಾಂಟ್ ಒಳಗೆ ಯಾವ ಅಂಗಡಿನೂ ನಡೀತಾ ಇಲ್ಲ. ಓಕೆ, ಅದು ದೊಡ್ಡ ಬಿಲ್ಡಿಂಗ್ ಒಳಗ ಮಾಲ್ ಒಳಗ ಎಲ್ಲಾ ಅಂಗಡಿಗಳು ಅದಾವ, ಎಲ್ಲಾ ಬ್ರಾಂಡೆಡ್ ಔಟ್ಲೆಟ್ಸ್ಗಳು ಅದಾವು. ಬಟ್ ಅದ್ರೊಳಗಡೆ ಓನ್ಲಿ ರಿಲಯನ್ಸ್ ಫ್ರೆಶ್ ಮಾತ್ರ ನಡೀತಾ ಇದೆ. ಯಾಕಂತಂದ್ರೆ ದಟ್ ಇಸ್ ಅ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಆರ್ ದೇರ್. ಸೊ ದಿನನಿತ್ಯ ಬೇಕಾಗಿರುವಂತ ವಸ್ತುಗಳು ಅಲ್ಲಿ ನಿಮ್ಗೆ ಸಿಗ್ತದೆ. ಸೊ ಈ ತರ ಅಲ್ಲಿ ನೀವು ಹೋದ್ರಪ್ಪ ಅಂತಿಗೋರಿ, ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ನಾನು ನೋಡಿನಿ, ನಾನು ಬೆಳಗ್ಗೆ ಐ ಯೂಸ್ ಟು ಗೋ ಫಾರ್ ದ ವಾಕಿಂಗ್. ಓಕೆ, ಐ ಸೀನ್ ದಟ್ ಮಾರ್ನಿಂಗ್ 6 o'clock people used to rush to the market. That means employees I'm talking about. I was shocked. I didn't observe that many people, the very young people, like maybe 16-year, 18-year people, okay, students, they used to carry the bags and they used to rush to the shop. Then one day I asked, ನನಗೆ ಗೊತ್ತಿರಲಿಲ್ಲ ಅವ್ರು ಅಲ್ಲೇ ಹೋಗ್ತಾರೆ ಅಂತೇಳಿ. ಬ್ಯಾಗ್ ಹಾಕೊಂಡಿದ್ ನೋಡಿ ನಾನು ಅನ್ಕೊಂಡೆ ಬಹುಶಃ ಎಲ್ಲ ಸ್ಕೂಲು ಕಾಲೇಜ್ ಹೋಗ್ತಿರ್ಬೋದು ಅಂತೇಳಿ, ಬೇಡ ಟ್ಯೂಷನ್ಗೆ ಹೋಗ್ತಿರ್ಬೇಕಂತೇಳಿ. ನಾನು ಒಂದ್ಸಲ ನಿಂದ್ರಿಸಿ ಕೇಳಿದೆ, ಯಾಕಮ್ಮ ಇಷ್ಟು ಬೇಗ ಹೊರಟಿದ್ದೀರಿ, ಎಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿದ್ದೀನ, ಸ್ಕೂಲ್ ಸ್ಟಾರ್ಟ್ ಆಗಿದ್ದೀನ ಅಂತ ಕೇಳಿದೆ ನಾನು. ಇಲ್ಲ ಸರ್, ನಾನು ಜಾಬ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂತ. ಎಲ್ಲಿ ಅನ್ಕೊಂಡೆ, ಇಲ್ಲ ಸರ್ ರಿಲಯನ್ಸಿಗೆ ಅಂತೇಳಿ. ಅವಾಗ ನನಗೆ ರಿಯಲೈಸ್ ಆಯ್ತು, ಯು ನೋ ದಟ್ ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ 6 to 10 o'clock the market is open. So people used to rush there. So how many people are working in that just a Reliance Fresh I'm talking about? Okay, ಬೇರೆ ಇದಾವು, ಬಟ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. So there is a purchasing department is there, floor managers are there, floor executives are there, okay, billing departments are there, okay, inventory managements are there, okay, stock analysis people are there. So ಆಮೇಲೆ ಯಾವುದು assortment
ಪ್ರಾಡಕ್ಟ್ ಅಸಾರ್ಟ್ಮೆಂಟ್ ಪೀಪಲ್ ವಿಲ್ ಬಿ ದೇರ್. ಪ್ರಾಡಕ್ಟ್ ಅಸಾರ್ಟ್ಮೆಂಟ್ ಅಂತಂದ್ರೆ ರಾತ್ರಿ ನಾನು ನೋಡಿದೀನಿ ಎಷ್ಟೋ ಜನ ಅಲ್ಲಿ ಕೆಲಸ ಮಾಡ್ತಾರೆ ರಾತ್ರಿನೂ ಕೂಡ. ರಾತ್ರಿ ಏನ್ ಕೆಲಸ ಮಾಡ್ತಾರೆ ಅಂತಂದ್ರೆ ಅವೆಲ್ಲ ಸೆಲ್ಫ್ ಒಳಗೆಲ್ಲ ಇಟ್ಕೋಬೇಕಲ್ರಿ. ಮರ್ದಿವ್ಸ ಬೆಳಿಗ್ಗೆ 6 ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗ್ತದ, ಜನ ಬರ್ತಾರೆ ಪರ್ಚೇಸ್ ಮಾಡ್ಲಿಕ್ಕೆ. ಸೊ ಆ ದೃಷ್ಟಿಯಿಂದ ರಾತ್ರಿನೇ ಎಲ್ಲ ಸಜ್ಜು ಮಾಡ್ಕೋಬೇಕು. ಅದು ನೀವು ಹೋದಾಗ ಎಲ್ಲ ರೆಡಿ ಇರ್ತದೆ, ಹಂಗೆ ಆಟೋಮೆಟಿಕ್ ಆ ಪ್ರಾಡಕ್ಟ್ ಖಾಲಿ ಆದ ಕೂಡ ಬಂದು ಕೊಡಂಗಿಲ್ಲ ಅಲ್ಲಿ. ಆಟೋಮೆಟಿಕ್ ಆಗಿ ನಾವು ಇಡಬೇಕಾಗ್ತದೆ, ಮ್ಯಾನ್ಯುಯಲಿ ವಿ ನೀಡ್ ಟು ಕೀಪ್. ಅದು ಹೆಂಗೆ ಇಡಬೇಕಾಗ್ತದೆ ಅಂತಂದ್ರೆ ಸುಮ್ಮನೆ ಎಲ್ಲಿ ಬೇಕಲ್ಲಿ ನಾವು ಮನ್ಯಾಗ ಇಟ್ಟಂಗೆ ಇಡಂಗಿಲ್ಲ. ಅದು ಅದೊಂದು ಸ್ಲಾಟ್ ಇರ್ತದೆ. ಏನು ದಟ್ ಇಸ್ ಸ್ನಾಕ್ಸ್, ದರ್ ಇಸ್ ಅ ಡಿಫರೆಂಟ್ ಡಿಪಾರ್ಟ್ಮೆಂಟ್. ಸ್ಯಾನಿಟೈಸರ್, ದರ್ ಇಸ್ ಅ ಡಿಫರೆಂಟ್ ಡಿಪಾರ್ಟ್ಮೆಂಟ್. ಕಾಸ್ಮೆಟಿಕ್, ದರ್ ಇಸ್ ಡಿಫರೆಂಟ್ ಡಿಪಾರ್ಟ್ಮೆಂಟ್. ಸೊ ದಿಸ್ is how we are talking about. So there are various big market is there, so huge people is required. Okay, ಜಾಸ್ತಿ ಜನ ಬೇಕಾಗ್ತದೆ ಎಲ್ಲರಿಗೂ. ಅಲ್ಲೇನೋ ಎಜುಕೇಶನ್ ಅಂತ ಬರಬೇಕಾಗಿಲ್ಲ. ಜಸ್ಟ್ ಹೇಳಿದ ಕೆಲಸ ನೀಟಾಗಿ ಮಾಡೋರಿದ್ರಪ್ಪ ಅಂದ್ರೆ ಸಾಕು, ನಿಮಗೆ ತಿಂಗಳ 4-5 ಸಾವಿರ ರೂಪಾಯಿ 7 ಸಾವಿರ ರೂಪಾಯಿ ನಿಮ್ಗೆ ಆರಾಮಾಗಿ ನಿಮ್ಗೆ ಸಿಗುವಂತ ಸಾಧ್ಯತೆ. ಈ ಲಾಕ್ಡೌನ್ ದೊಳಗೆ ಎಷ್ಟು ಮಂದಿ ಉಪಯೋಗ ತಗೊಂಡಾಗ ನನಗೆ ಗೊತ್ತಿಲ್ಲ. ಓಕೆ, ಎಷ್ಟೋ ಜನ ಈಗ ಲಾಕ್ಡೌನ್ದಾಗ ಮನ್ಯಾಗ ಕುಂದ್ರ ಬದ್ಲಿ ನೀವು ಇಂತಲ್ಲಿ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಸೇಫ್ಟಿಲಿ, ಓಕೆ, ಸೇಫ್ಲಿ ನೀವು ಕೆಲಸ ಮಾಡ್ರಿ. ಇವನ್ ದೇ ಯೂಸ್ ಟು ಟೇಕ್ ಲಾಟ್ ಆಫ್ ಸೇಫ್ಟಿ ಮೇಜರ್ಸ್. ಓಕೆ, ಒಳಗಡೆ ಜಾಸ್ತಿ ಜನ ಬಿಡ್ತಿದ್ದಿಲ್ಲ. ಅವಾಗ ಯಾವಾಗ ಪೀಕ್ ಇತ್ತಲ್ಲ, ಪೆಂಡಮಿಕ್ ಪೀಕ್ ಇತ್ತಲ್ಲ, ಸೊ ಆ ಟೈಮಲ್ಲಿ ಎಲ್ಲರನ್ನೂ ಹೊರಗೆ ನಿಂದ್ರಿಸಿ ಅಷ್ಟೇ ಇಬ್ಬಿಬ್ಬರನ್ನ ಮಾತ್ರ ಬಿಡ್ತಿದ್ರು. ಬೇಡ ಇಲ್ಲ ಅಂತಂದ್ರೆ ಏನ್ ಮಾಡ್ತಿದ್ರು, ನೀವು ಲಿಸ್ಟ್ ಕೊಡ್ರಿ, ನಾವು ನಿಮಗೆ ಮಟೀರಿಯಲ್ ತಂದು ಕೊಡ್ತೀವಿ ಅಂತ ಹೇಳ್ತಿದ್ರು. ದಿಸ್ ಇಸ್ ಹೌ ದೇ ಯೂಸ್ ಟು ಟೇಕ್ ಪ್ರಿಕಾಷನ್ಸ್, ರೈಟ್? ಸೊ in a marketing, various employment opportunities are there. We'll see that one by one. Okay, once we start, see here, analyzing the market opportunities, determination of the target market, planning and decision making. Okay, ಸ್ವಲ್ಪ ನಾನು ನಿಮಗೆ ಕೊಟ್ಟಿದ್ದೀನಿ ಇದರೊಳಗಡೆ. Okay, so ಇದನ್ನ ನಾವು will discuss in the next class. I just given you the glimpse idea. Okay, tomorrow I'll take one more class, then I'll discuss about these things. Right, guys? So any doubts on the today's class, please let me know because time is up. Yes, guys? Any doubts or any queries? No, sir. Okay, have you understood about the today's class? Yes, sir. Okay, great. Any other queries? Shreya, yes, sir. Vinayak, yes, sir.